ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಶಾರ್ಪ್ 5 ಸ್ಟಾರ್ಟ್ ಆಯಿತು. ಫ್ರೆಶ್ ಮಾರ್ನಿಂಗ್, ಫ್ರೆಶ್ ಎನರ್ಜಿ ವಿತ್ ಮೈ ಡಿಟಾಕ್ಸ್ ವಾಟರ್. ಪೌಡರ್ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ನಮ್ಮ ಅತ್ತೆ ಜೊತೆ ಟೆಂಪಲ್ ರನ್. ನಾನು ನಮ್ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಎಲ್ಲ ರೂಟೀನ್ ಮುಗಿಸ್ಕೊಂಡು ಗಂಜಿ ಕುಡ್ಕೊಂಡು ಬೇಗ ರೆಡಿ ಆದೆ. ಈ ವಿಡಿಯೋಲಿ ನಮ್ಮ ಅತ್ತೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಬನ್ನಿ ಅತ್ತೆನ ಪಿಕಪ್ ಮಾಡೋಕೆ ಹೋಗೋಣ. ನಾವು ಹೊಟ್ಟಿದ್ದಕ್ಕೂ ನಮ್ಮ ಅತ್ತೆ ಬರೋ ಬಸ್ ಕೂಡ ಬಂತು. ನಮ್ಮತ್ತೆ ಬಂದರು. ಎಸ್, ಇವರೇ ನಮ್ಮತ್ತೆ. ಅಲ್ಲಿಂದ ನಮ್ಮ ಅತ್ತೆನ ಪಿಕಪ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಲೆಟ್ಸ್ ಗೋ. ಆನ್ ದ ವೇ ನೇಚರ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ದಂಗೆ ಗೋನೂರು ಬಂದೇ ಬಿಡ್ತು. ಇದೇ ನೋಡಿ ಗೋನೂರು. ಮೊನ್ನೆ ತಾನೇ ಮಾರಮ್ಮನ ಜಾತ್ರೆ ಆಗಿದೆ, ಸೊ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಮಾರಮ್ಮನಲ್ಲಿ ಬೇಡ್ಕೊಂಡು ಪೂಜೆ ಮಾಡಿಸಿ ಕಾಯಿ ಹೊಡಿಸಿ ಸುತ್ತ ಪ್ರದಕ್ಷಿಣೆ ಮುಗಿಸ್ಕೊಂಡು ಅಲ್ಲಿ ನಮಗೆ ಒಂದು ಸ್ಪೆಷಲ್ ಹೂ ಕಣ್ಣಿಗೆ ಬಿತ್ತು. ಈ ಹೂನ ಶಂಖಪುಷ್ಪ, ಲಿಂಗಪುಷ್ಪ ಅಂತಲೂ ಕರೀತಾರೆ. ನಿಮಗೆ ಯಾವ ರೀತಿ ಗೊತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ. ಬ್ಯಾಕ್ ಟು ಹೋಮ್. ವಾಪಸ್ ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ಒಂದು ರಿಫ್ರೆಶಿಂಗ್ ಟೀ ಬೇಕು ಅನ್ನಿಸ್ತು. ಸೊ ಸಿನಮನ್ ಟೀ ಮಾಡಿಕೊಂಡೆ. ನಿಮಗೂ ಬೇಕಲ್ವಾ ರೆಸಿಪಿ? ಸೊ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕು. ಚಕ್ಕೆ, ಜಜ್ಜಿರುವ ಶುಂಠಿ, ಏಲಕ್ಕಿ ಮತ್ತು ಜೇನುತುಪ್ಪ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಒಂದು ಟೀ ಪಾತ್ರೆಯಲ್ಲಿ 2 ಲೋಟ ನೀರು ಹಾಕಬೇಕು. ನೀವು ಯಾವ ಗ್ಲಾಸಲ್ಲಿ ಟೀ ಕುಡಿತೀರಾ ಅದೇ ಗ್ಲಾಸ್ ಅಳತೆ ತಗೋಬೇಕು. ನೋಡಿ, ನಾನು ಸೇಮ್ ಗ್ಲಾಸ್ ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಬೆರೆಸ್ತಾ ಹೋಗಬೇಕು. ಚಕ್ಕೆ, ಕುಟ್ಟಿರುವಂತಹ ಶುಂಠಿ, ಏಲಕ್ಕಿ. ನೀವು ಟಯರ್ಡ್ ಆದಾಗ ಯಾವ ಟೀ ಮಾಡ್ಕೋತೀರಾ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಟೀಯಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಡೇ ಆ್ಯಂಡ್ ನೈಟ್ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಬೆಲಿ ಫ್ಯಾಟ್ಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದು ಬಾಡಿನ ಕಂಪ್ಲೀಟಾಗಿ ಡಿಟಾಕ್ಸಿಫೈ ಮಾಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಒಂದು 8 to 10 ಮಿನಿಟ್ಸ್ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಲಿಡ್ ಮುಚ್ಚಿ ಹಾಗೆ ಬಿಡ್ತೀವಿ. ಒಂದು 2 to 3 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ಶೋಧಿಸ್ಕೋಬೇಕು, ಅಂದರೆ ಸ್ಟ್ರೈನ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವೀಟ್ನರಾಗಿ ಹನಿನ ಯೂಸ್ ಮಾಡ್ತಿದ್ದೀನಿ. ಹಾಟ್ ಆ್ಯಂಡ್ ರಿಫ್ರೆಶಿಂಗ್ ಸಿನಮನ್ ಟೀ ಈಸ್ ರೆಡಿ. ಎಂಜಾಯ್. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.